ದಳಪತಿ ವಿಜಯ್ ಹೊಸ ಪಕ್ಷದ ಧ್ವಜ ಚಿಹ್ನೆಯನ್ನ ಬಿಡುಗಡೆ ಮಾಡಿದ್ದಾರೆ. ತಮಿಳಗ ವೆಟ್ರಿ ಕಳಗಂ ಪಕ್ಷದ ಬಾವುಟ ಹಾಗೂ ಚಿಹ್ನೆ ಅನಾವರಣ ಆಗಿದೆ. ತಮಿಳುನಾಡು ರಾಜಕೀಯ ಅಖಾಡಕ್ಕೆ ವಿಜಯ್ ಅಧಿಕೃತವಾಗಿ ಪ್ರವೇಶವನ್ನ ಮಾಡಿದ್ದಾರೆ. ಈಗ ಧ್ವಜ ಚಿಹ್ನೆ ಜೊತೆಗೆ ತಮಿಳಗ ವೆಟ್ರಿ ಕಳಗಂ ಪಕ್ಷದ ಗೀತೆಯನ್ನ ಕೂಡ ಬಿಡುಗಡೆ ಮಾಡಿದ್ದಾರೆ. ಕೆಂಪು ಹಳದಿ ಬಣ್ಣದ ಧ್ವಜ, ಮಧ್ಯದಲ್ಲಿ ವಾಗೈ ಎಂಬ ಹೂವಿನ ಚಿತ್ರವೂ ಕೂಡ ಇದೆ. ಧ್ವಜದ ಮಧ್ಯದಲ್ಲಿ ಸ್ವಾಗತ ಕೋರುವ ಆನೆಗಳ ಚಿತ್ರ, ವಾಗೈ ಮಾಲೆಯೂ ಕೂಡ ಕಂಡು ಬರುತ್ತೆ. ರಾಜರ ಕಾಲದಲ್ಲಿ ಬಳಸುತ್ತಿದ್ದ ವಾಗೈ ಹೂವಿನ ಮಾಲೆ ಚಿತ್ರ ಬಳಕೆ ಮಾಡಿಕೊಳ್ಳಲಾಗಿದೆ. ಯುದ್ಧದಲ್ಲಿ ಗೆದ್ದು ಬಂದ ರಾಜರಿಗೆ ವಾಗೈ ಹೂವಿನ ಮಾಲೆ ಸ್ವಾಗತ ಮಾಡುವಂತ ಚಿತ್ರ ಇದೆ. ರಾಜರ ಕಾಲದಲ್ಲಿ ಬಳಸುತ್ತಿದ್ದ ವಾಗೈ ಹೂವನ್ನ ಧ್ವಜದಲ್ಲಿ ಬಳಸಿಕೊಳ್ಳಲಾಗಿದೆ. ಪಕ್ಷದ ಬಾವುಟ ಚಿಹ್ನೆ ಅನಾವರಣಗೊಳಿಸಿದ್ದಾರೆ ದಳಪತಿ ವಿಜಯ್ ಅವರು. ಅಭಿಮಾನಿಗಳು ಕಾರ್ಯಕರ್ತರ ಸಮ್ಮುಖದಲ್ಲಿ ಅನಾವರಣ ಮಾಡಲಾಗಿದೆ. ಕಾರ್ಯಕ್ರಮದಲ್ಲಿ ದಳಪತಿ ವಿಜಯ್ ತಂದೆ ಮತ್ತು ತಾಯಿ ಉಪಸ್ಥಿತಿ ಇತ್ತು. ಪಕ್ಷದ ಕಾರ್ಯಕರ್ತರು ಮತ್ತು ಮುಖಂಡರೊಂದಿಗೆ ಪ್ರತಿಜ್ಞೆ ಸ್ವೀಕಾರ ಮಾಡಿದ್ದಾರೆ. ಸಮಾನ ಅವಕಾಶಗಳು ಮತ್ತು ಸಮಾನ ಹಕ್ಕುಗಳಿಗಾಗಿ ಶ್ರಮಿಸುತ್ತೇನೆ ಅಂತ ಪ್ರತಿಜ್ಞೆ ಮಾಡಿದ್ದಾರೆ. 2026ರ ತಮಿಳುನಾಡು ವಿಧಾನಸಭಾ ಚುನಾವಣೆಗೆ ವಿಜಯ್ ಅವರು ಈ ಮುಖೇನ ಸಿದ್ಧತೆಯನ್ನ ಮಾಡಿಕೊಳ್ಳಲಿದ್ದಾರೆ. ದಳಪತಿ ವಿಜಯ್ ಹೊಸ ಪಕ್ಷ ಧ್ವಜ ಚಿಹ್ನೆ ಯಾವಾಗ ಬಿಡುಗಡೆ ಆಗುತ್ತೆ ಅನ್ನೋ ಕುತೂಹಲ ಎಲ್ಲರಲ್ಲೂ ಕೂಡ ಇತ್ತು. ಫೈನಲಿ ಇವತ್ತು ಹೊಸ ಪಕ್ಷದ ಧ್ವಜ ಚಿಹ್ನೆ ಬಿಡುಗಡೆ ಮಾಡಿದ್ದಾರೆ ದಳಪತಿ ವಿಜಯ್. ತಮಿಳಗ ವೆಟ್ರಿ ಕಳಗಂ ಪಕ್ಷದ ಬಾವುಟ ಹಾಗೂ ಚಿಹ್ನೆ ಅನಾವರಣ ಆಗಿದೆ. ತಮಿಳುನಾಡು ರಾಜಕೀಯದಲ್ಲಿ ಇನ್ನು ಮುಂದೆ ಹೊಸ ಸಂಚಲನ ಕ್ರಿಯೇಟ್ ಆಗೋದ್ರಲ್ಲಿ ಅನುಮಾನವೇ ಇಲ್ಲ. ಅಧಿಕೃತವಾಗಿ ಈಗ ವಿಜಯ್ ಅಖಾಡಕ್ಕೆ ಇಳಿದು ಬಿಟ್ಟಿದ್ದಾರೆ. ರಾಜಕೀಯ ಅಖಾಡಕ್ಕೆ ಧ್ವಜ ಚಿಹ್ನೆ ಜೊತೆಗೆ ತಮಿಳಗ ವೆಟ್ರಿ ಕಳಗಂ ಪಕ್ಷದ ಗೀತೆಯೂ ಕೂಡ ಬಿಡುಗಡೆ ಆಗಿದೆ. ಕೆಂಪು ಹಳದಿ ಬಣ್ಣದ ಧ್ವಜ, ಮಧ್ಯದಲ್ಲಿ ವಾಗೈ ಎಂಬ ಹೂವಿನ ಚಿತ್ರವೂ ಕೂಡ ಕಾಣಿಸುತ್ತೆ.